ಇನ್ನು ಎಸ್ಐಟಿ ಕಚೇರಿಗೆ ಪ್ರಜ್ವಲ್ ಪರ ವಕೀಲ ಅರುಣ್ ಭೇಟಿ. ಪ್ರಜ್ವಲ್ ರೇವಣ್ಣ ಭೇಟಿಯಾಗಿ ವಕೀಲ ಅರುಣ್ ಚರ್ಚೆ. ಎಸ್ಐಟಿ ಕಚೇರಿಗೆ ಪ್ರಜ್ವಲ್ ಪರ ಲಾಯರ್ ಆಗಿರುವಂತ ಅರುಣ್ ಪ್ರಜ್ವಲ್ ರೇವಣ್ಣ ಅವರ ಭೇಟಿಯಾಗಿ ಚರ್ಚೆ ಮಾಡಿದ್ದಾರೆ. ಪ್ರಜ್ವಲ್ ಭೇಟಿ ಬಳಿಕ ವಕೀಲ ಅರುಣ್ ಅವರು ಪ್ರತಿಕ್ರಿಯೆ ನೀಡಿದರು. ಬಂಧನದ ಮಾಹಿತಿ ನೀಡಿದ್ದಾರೆ ಎಂದ ವಕೀಲ ಅರುಣ್. ಕ್ರೈಮ್ ನಂಬರ್ 107/24 ಇದರ ಅಡಿಯಲ್ಲಿ ಬಂಧನ ಮಾಡಿದ್ದಾರೆ. ಹೊಳೆನರಸೀಪುರ ಠಾಣೆಯಲ್ಲಿ ದಾಖಲಾಗಿದ್ದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನು ಸೆಕ್ಷನ್ಗಳನ್ನು ನೋಡೋದಾದ್ರೆ ಐಪಿಸಿ ಸೆಕ್ಷನ್ 376 2N 354A 354D ಹಾಗೇನೆ 506 ಸೆಕ್ಷನ್ 509 ಅಡಿಯಲ್ಲಿ ಪ್ರಜ್ವಲ್ರನ್ನ ಅರೆಸ್ಟ್ ಮಾಡಲಾಗಿದೆ ಅಂತ ಅವರ ಪರ ವಕೀಲ ಅರುಣ್ ಅವರು ಭೇಟಿಯ ನಂತರ ಪ್ರತಿಕ್ರಿಯೆ ನೀಡಿದರು. ಸೊ ಎಸ್ಐಟಿ ಕಚೇರಿ ಪ್ರಜ್ವಲ್ ಪರ ವಕೀಲರಾಗಿರುವಂಥ ಅರುಣ್ ಭೇಟಿ ನೀಡಿ ಅಲ್ಲಿ ಚರ್ಚೆ ಮಾಡಿದ್ದಾರೆ. ಸೊ ಅದಾದಮೇಲೆ ಈ ಕೇಸ್ನ ವಿಚಾರವಾಗಿ ಕೂಡ ಒಂದಷ್ಟು ಮಾಹಿತಿಯನ್ನು ಕೊಟ್ಟರು. ಕ್ರೈಮ್ ನಂಬರ್ 107/24 ಬಂಧನ ಮಾಡಿದ್ದಾರೆ. ಹೊಳೆನರಸೀಪುರ ಠಾಣೆಯಲ್ಲಿ ದಾಖಲಾಗಿದ್ದಂಥ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಅನ್ನೋದು. ಸೊ IPC ಸೆಕ್ಷನ್ 376 2N 354A 354D 506 ಹಾಗೆ ಸೆಕ್ಷನ್ 509 ಇದರ ಅಡಿಯಲ್ಲಿ ಪ್ರಜ್ವಲ್ ಅರೆಸ್ಟ್ ಆಗಿರುವ ಬಗ್ಗೆ ಕೂಡ ಪ್ರಜ್ವಲ್ ಪರ ವಕೀಲ ಅರುಣ್ ಮಾಹಿತಿ ಕೊಟ್ಟಿದ್ದಾರೆ. ಸೊ ನಿನ್ನೆ ರಾತ್ರಿಯಿಂದ ಆದಂಥ ಬೆಳವಣಿಗೆಗಳ ಸಂಬಂಧಪಟ್ಟ ಹಾಗೆ ಕೂಡ ನಿಮಗೆ ಅಪ್ಡೇಟನ್ನು ಕೊಡ್ತಾ ಇದ್ವಿ. 12:50 ನಂತರ ಏನೇನಾಯಿತು ಅನ್ನೋದು. ಸೊ ಇದೀಗ ವಕೀಲ ಅರುಣ್ ಕೂಡ ಭೇಟಿಯಾಗಿ ಚರ್ಚೆ ಮಾಡಿದ್ದಾರೆ. ಇನ್ನು ಈ ನಡುವೆ ಸಂಕಷ್ಟ ನಿವಾರಣೆಗೆ ದೇವರ ಮೊರೆ ಹೋಗಿದ್ದಾರೆ ರೇವಣ್ಣ. ಬೆಂಗಳೂರಿನ ವೆಂಕಟೇಶ್ವರ ಸ್ವಾಮಿ ದೇಗುಲದಲ್ಲಿ ತಂದೆ HD ರೇವಣ್ಣ ಪೂಜೆ ಸಲ್ಲಿಸೋಕೆ ಹೋಗಿದ್ದಾರೆ. ಎದುರಾಗಿರುವಂಥ ಎಲ್ಲ ಸಂಕಷ್ಟಗಳು ಕೂಡ ನಿವಾರಣೆ ಆಗಲಿ ಅಂತ. ಸೊ ಇತ್ತೀಚೆಗೆ ಧರ್ಮಸ್ಥಳಕ್ಕೆ ಭೇಟಿ ಕೊಟ್ಟಾಗಲೂ ಕೂಡ ಅವ್ರನ್ನ ಮಾತನಾಡಿಸ್ತಾ ಹೇಳ್ತಾ ಇದ್ರು, ನನಗೆ ದೇವರ ಮೇಲೆ ಭಾರ ಹಾಕಿದ್ದೀನಿ, ಜೊತೆಗೆ ಕಾನೂನು ಮೇಲೆ ನಂಬಿಕೆ ಇದೆ ಅಂತ ಹೇಳಿದ್ದಾರೆ. ಸೊ ಬೆಂಗಳೂರಿನ ವೆಂಕಟೇಶ್ವರ ಸ್ವಾಮಿ ದೇಗುಲಕ್ಕೆ ಬಂದು ಪೂಜೆ ಸಲ್ಲಿಸಿದ್ರು. ಅವ್ರ ಕುಟುಂಬಕ್ಕೂ ಕೂಡ ಒಂದು ರೀತಿ ಗೊಂದಲ ಇತ್ತು ಪ್ರಜ್ವಲ್ ಬರೋ ತನಕ. ಎಷ್ಟು ಮಟ್ಟಿಗೆ ಅಂತಂದರೆ ದೇವೇಗೌಡರೇ ಒಂದು ಎಚ್ಚರಿಕೆ ಕೊಡಬೇಕಾಯಿತು ಅಷ್ಟು ಮಟ್ಟಿಗೆ. ಸೊ ಅದಾದ ನಂತರ ಫೈನಲಿ ವಾಪಸ್ ಆಗಿದ್ದಾರೆ ಪ್ರಜ್ವಲ್ ರೇವಣ್ಣ. ಇತ್ತ HD ರೇವಣ್ಣ ದೇಗುಲಕ್ಕೆ ಭೇಟಿ ನೀಡಿರುವಂಥದ್ದಾಗಿದೆ. ಇನ್ನು ಪ್ರಜ್ವಲ್ ರೇವಣ್ಣ ರಾತ್ರಿ ಜರ್ಮನಿಯಿಂದ ಬಂದಿದ್ದಾರೆ. ಬೆಂಗಳೂರಿನಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಈ ಬಗ್ಗೆ ಹೇಳಿಕೆಯನ್ನು ಕೊಟ್ಟರು. ದೇಶದಲ್ಲೇ ಇದ್ದರೆ ನಮ್ಮ ಟೀಮನ್ನು ಕಳಿಸ್ಬೋದಾಗಿತ್ತು, ಆದರೆ ಹೊರದೇಶದಲ್ಲಿ ಇದ್ದಿದ್ದರಿಂದ ಸ್ವಲ್ಪ ಬಂಧನ ತಡವಾಗಿದೆ ಅಂತ ಹೇಳಿದ್ದಾರೆ. ಪರಮೇಶ್ವರ್ ಏನು ಹೇಳಿದರು ಬನ್ನಿ ನೋಡೋಣ. ಸುಮಾರು 12:40 12:50 ಜರ್ಮನಿಯಿಂದ ಮ್ಯೂನಿಕ್ಕಿಂದ ಬಂದಿದ್ದಾರೆ. ಅವರನ್ನು SIT ಅವರು ಮೊದಲೇ ವಾರಂಟ್ ಇಶ್ಯೂ ಆಗಿತ್ತು. ಅದರ ಪ್ರಕಾರ